ಶಿರಾ ತಾಲೂಕಿನ ಗುಂಡಪ್ಪ ಚಿಕ್ಕೇನಹಳ್ಳಿ ಗ್ರಾಮದ ರೈತ ಜಿಇ ಚೇತನ್ ಕುಮಾರ್ ಅವರಿಗೆ ಸೇರಿದ ಬೇವನಹಳ್ಳಿ ಸರ್ವೆ ನಂಬರ್ 418/3ರಲ್ಲಿ 300 ತೆಂಗು, 1,000 ನುಗ್ಗೆ ಗಿಡ, 50 ಮಾವು, 20 ಹಲಸು ಗಿಡಗಳು ಸೇರಿದಂತೆ ಹನಿ ನೀರಾವರಿ ಪದ್ಧತಿಗೆ ಬಳಸಿದ್ದ ಟ್ಯೂಟಲ್, ಮೈಕ್ರೋಟೋಲ್ ಪೈಪ್, ಕೇಬಲ್ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಿಡಮರಗಳು ಬೆಂಕಿಗೆ ಆಹುತಿಯಾಗಿದೆ. ಶುಕ್ರವಾರ ಸಂಜೆ ಆಕಸ್ಮಿಕವಾಗಿ ಬೆಂಕಿ ಕಾಡ್ಗಿಚ್ಚಿನಂತೆ ಹರಡಿ ಕ್ಷಣ ಮಾತ್ರದಲ್ಲಿ ತೋಟ ಬೆಂಕಿಗೆ ಆಹುತಿಯಾಗಿದ್ದು, ಸರ್ಕಾರ ತಕ್ಷಣ ಪರಿಹಾರ ನೀಡುವಂತೆ ರೈತ ಆಗ್ರಹಿಸಿದ್ದಾರೆ. ರೈತರಾದ ಈರಣ್ಣ, ಸಿದ್ದಗಂಗಪ್ಪ, ಗುಣಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತಾಲೂಕು ಗೌಡಗೆರೆ ಹೋಬಳಿ ಗುಂಡಪ್ಪ ಚಿಕ್ಕೇನಹಳ್ಳಿ ವಾಸ ಸಿಜಿ ಈರಣ್ಣರ ಹೊಲದಲ್ಲಿ ಪ್ರಕೃತಿ ವಿಕೋಪನೋ ಏನೋ ಗೊತ್ತಿಲ್ಲ, ಬಾಳೆ ಗಿಡ, ತೆಂಗಿನ ಗಿಡ, ಮಾವಿನ ಗಿಡ, ಹಲಸಿನ ಗಿಡ, ನುಗ್ಗೆ ಗಿಡ ಸುಮಾರು ಫಸಲೆಲ್ಲ ಹಾನಿಯಾಗಿದೆ. ಅದು ಏನೋ ಯಾರು ಬೆಂಕಿ ಇಕ್ಕಿರೋ ಅಥವಾ ಪ್ರಕೃತಿಯಿಂದ ಅಥವಾ ಏನೋ ಗೊತ್ತಿಲ್ಲ. ಸರ್ಕಾರದವರು ಇದನ್ನೆಲ್ಲ ನೋಡಿ ಸೂಕ್ತ ಪರಿಹಾರ ಕೊಡಬೇಕು. ಸಮಯಕ್ಕೆ ಸರಿಯಾಗಿ ಯಾರೋ ವಿ ಐ ಆಗಲಿ ಆರ್ ಐ ಆಗಲಿ ಬರ್ತಾ ಇಲ್ಲ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ನೆನ್ನೆ ನಮ್ಮ ಮಾವನವರು ಫೋನ್ ಮಾಡ್ಯವ್ರೆ, 3-4 ಸಾರಿ ವಿ ಐಗೆಲ್ಲ ಮಾಡ್ಯವ್ರೆ, ಫೋನ್ ಎತ್ತಿಲ್ಲ. ಇವತ್ತು 11 ಗಂಟೆಗೆ ಬರ್ತೀವಿ ಅಂತಂದರೆ ಇನ್ನೂ ಬಂದಿಲ್ಲ. ಸರ್ಕಾರದವರು ಸೂಕ್ತ ಕ್ರಮ ಕೈಗೊಂಡು ಬೇಗ ಇವ್ರಿಗೆ ಪರಿಹಾರ ಮಾಡಿಕೊಟ್ರೆ ಭಾರಿ ಒಳ್ಳೆಯದಾಗುತ್ತೆ. ಹಳ್ಳಿ ರೈತರುಗಳು ಭಾರಿ ಕಷ್ಟ ಆಗುತ್ತೆ ಸರ್. ಸರ್ಕಾರ ಸೂಕ್ತ ಪರಿಹಾರ ಕೊಡಲಿ ಅಂತ ಕೇಳ್ಕೊಳ್ತೀನಿ.